ಕೊರಟಗೆರೆಯ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆಯನ್ನ ಆಯೋಜನೆಯನ್ನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದವರು, ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗಡೆ ಮುಗಿಯಬೇಕು. ಏನಾದರೂ ಕಾಮಗಾರಿ ಲ್ಯಾಪ್ಸ್ ಆದರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ. ಅಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಅವರು ಅಧಿಕಾರಿಗಳ ವಿರುದ್ಧ ಎಚ್ಚರಿಕೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಸೇರಿದಂತೆ 200ಕ್ಕೂ ಹೆಚ್ಚು ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಕೆಡಿಪಿ ಸಭೆಯನ್ನ ನಡೆಸಲಾಯಿತು. ಇದರ ಪ್ರಕಾರ ಡಾಕ್ಯುಮೆಂಟ್ ಇರಬೇಕು. ಎಲ್ಲಿದೆ ಮಾಡ್ಬೇಕು. ಯಾರು ಮಾಡಿ ಕೊಡ್ತಾರೋ, ತಾಲೂಕು ಮಾಡ್ತೀರೋ, ನೀವು ಮಾಡ್ತೀರೋ, ನೀವು ಗೈಡ್ ಮಾಡೋದಲ್ವಾ? ಎಲ್ಲಿ ಮಾಡ್ಯವ್ರೆ? ಏನಮ್ಮ ಮಾಡಿದ್ಯಾ? ಏನ್ ಡೇಟಾ ಮಾಡಿದ್ಯಾ? ಪುಸ್ತಕನ ಎಲ್ಲಿದೆ? ಬುಕ್ಲೆಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ? ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ ಕೇಳ್ಕೊಂಡು ಕೂತ್ಕೋಬೇಕಾ? ಇಷ್ಟೊಂದು ಜನ ಆಫೀಸರ್ಸ್ ಇದ್ದೀರಾ, ಒಬ್ರು ನೆಟ್ಟಿಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗಿಗೆ ಯಾವ ತರ ಡೇಟಾ ಇಡ್ಬೇಕು ಅಂತ ಗೊತ್ತಿಲ್ಲ. ಏನು ಹೇಳಬೇಡ, ಇವೆಲ್ಲ ಹೇಳ್ಕೊಡ್ಬೇಕು. ಹೌದಾ? ಅಂದ್ರೆ ಅಷ್ಟು ಹಳ್ಳಿಗಳು ನೀವು ಈಗ ಫಿಸಿಕಲಿ ಚೆಕ್ ಮಾಡಿದ್ರೆ 120 ಮಾತ್ರ ಕಂಪ್ಲೀಟ್ ಆಗಿದೆ. ಫಿಸಿಕಲಿ ಅಲ್ವಾ? 147 ಅಂಡರ್ ಪ್ರೋಗ್ರೆಸ್ ಇದೆ. ಹೌದ್ರಿ, ಯಾವಾಗ ಕಂಪ್ಲೀಟ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿದ್ದೆ ಅವಾಗ ಬ್ಯಾಚ್ 3 and 4 2023 ಹಿಂದೆ 6 months ಅಲ್ಲಿ ಎಲ್ಲ ಮುಗೀತು. ಇನ್ನೊಂದು 6 months ಅಲ್ಲಿ ಎಲ್ಲ ಗ್ಯಾರಂಟಿ ಮುಗಿಯುತ್ತಾ? ಹೌದು ಸರ್. ಅಲ್ಲ, ಅಂತರ್ಕ ಜಲವನ್ನು ಮುಗಿಯುತ್ತಾ? ಮುಗಿತೆ 73 ಮುಗಿದಿದೆ ಸರ್. ಇನ್ನೂ ಕೆಲವೆಲ್ಲ 23 ಮುಗಿದಿದೆ. ಇನ್ನು 73, 269ಕ್ಕೆ 73 ಮುಗಿದಿದೆ. ಮತ್ತೆ ಇನ್ನು 59 ಟೆಂಡರ್ ಪ್ರೋಸೆಸ್ ಎಲ್ಲ ಲೆಕ್ಕ ಹಾಕಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ 369 ಆಗ್ಬೇಕಾಗುತ್ತೆ. 337 37